ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತಿನ ವ್ಲಾಗ್ ಬಂದು ನಾನು ಹೇಳಿದ್ದೆ ನನ್ನ ಮಗನ ಸ್ಕೂಲಲ್ಲಿ ವಿದ್ಯೋತ್ಸವ ಅಂತ ಹೇಳ್ಬಿಟ್ಟು ಸೆಲೆಬ್ರೇಷನ್ ಆಫ್ ನಾಲೆಡ್ಜ್ ಅಂತ ಹೇಳ್ಬಿಟ್ಟು ಪ್ರೋಗ್ರಾಮ್ನ ಆ್ಯನ್ಯುವಲ್ ಡೇ ಥರ ಪ್ರೋಗ್ರಾಮ್ನ ನಡೆಸ್ಕೊಡ್ತಾಯಿದ್ರು. ಇವತ್ತು ಅಲ್ಲಿಗೆ ಹೋಗಿದ್ವಿ. ನಾನು ಹೇಳಿದ್ನೆಲ್ಲ ರೋಬೋಟ್ ಮಾಡಿದ್ದೆ ನಾನು ಆ್ಯಕ್ಚುಲಿ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಫುಲ್ ಮಾರ್ನಿಂಗ್ ಎಲ್ಲರಿಗೂ ಹೇಳಿದ್ರು 11 o'clock ಪೇರೆಂಟ್ಸ್ ಎಲ್ಲ ಅಲೋ ಇದೆ ಅಂತ ಬಿಟ್ಟು ಹೋಗಿದ್ವಿ. ನೋಡಿದ್ರೆ ಅಪ್ಪ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಪ್ರೋಗ್ರಾಮ್ನ ಆರ್ಗನೈಸೇಷನ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಮಾಡಿದ್ದಾರೆ. ಯಾವ ಲೆವೆಲಲ್ಲಿ ಇತ್ತಂದರೆ ನಮಗೆ ನೋಡಲಿಕ್ಕೆ ಅಷ್ಟು ಸುಸ್ತಿಡ್ದೋಯ್ತು, ಆ ಲೆವೆಲ್ಗೆ ಇದು ಯಾವ ಥರ ಮಾಡಿದ್ದಾರೆ. ಇದನ್ನು ಮಾಡಿದವ್ರಿಗೆ ನಿಜವಾಗ್ಲೂ ಸೆಲ್ಯೂಟ್. ಯಾಕಂದರೆ ಈ ಥರ ಈಸಿ ಅಲ್ಲ ಮಾಡೋದು. ಯಾರೇ ಮಕ್ಳ ಹತ್ರ ಇರ್ಬೋದು, ನಾವು ಪೇರೆಂಟ್ಸೇ ಮಾಡಿ ಕಳಿಸಿರ್ಬೋದು, ಮಕ್ಕಳು ಮಾಡಿರ್ಬೋದು, ಅದನ್ನು ಮಾಡೋ ರೀತಿ ಇದೆಯಲ್ಲ, ಆ ಪ್ರೋಗ್ರಾಮ್ನ ನಡೆಸ್ಕೊಡೋ ರೀತಿ ಇದೆಯಲ್ಲ, ಅದು ತುಂಬ ಕಷ್ಟ. ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. 2 ಕಣ್ಣು ಸಾಲಲ್ಲ ಅಂತಾರಲ್ಲ, ಆ ಲೆವೆಲಲ್ಲಿತ್ತು. ನಿಜವಾಗ್ಲೂ ನನಗಂತೂ ಸಖತ್ ಖುಷಿ ಆಯಿತು. ಏನಪ್ಪ ದೇವರು ಎಂಥ ಸ್ಕೂಲಲ್ಲಿ ಕಳಿಸಿದ್ದೀನಿ. ನಿಜವಾಗ್ಲೂ ಎಲ್ಲ ಅವ್ರ ಟ್ಯಾಲೆಂಟ್ ನೋಡೋದೇ ಒಂದು ಅಪ್ಪ, ಎಲ್ಲಿ ನೋಡಿದ್ರು ಡ್ಯಾನ್ಸು, ಒಂದು ಕಡೆ ಎಕ್ಸಿಬಿಷನ್ಸು, ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ಅಂತಾರಲ್ಲ ಆ ಥರ ಪ್ಲಾನೆಟೇರಿಯಮ್ಮು ಅದನ್ನು ಕೂಡ ಹಾಕಿದ್ದಾರೆ ನೋಡಿ. ಇವರು ಹಳ್ಳಿ ಥರ ಖಾರ ರುಬ್ಬೋದು, ಆಮೇಲೆ ಚಿಕ್ಕದು ಮನೆ ಕಲ್ಲಲ್ಲಿ ರುಬ್ಬುವಂಥದ್ದು. ಅಪ್ಪ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಅಪ್ಪ ನನಗೆ ಯಾವ್ಯಾವ ವೀಡಿಯೋ ಮಾಡೋದು ಅಂತ ಆ ಥರ ಆಗಿಬಿಡ್ತು. ಎಷ್ಟು ಚೆನ್ನಾಗಿ ಮಕ್ಕಳು ಎಲ್ಲರೂ ಪ್ರಿಪ್ರೇಷನ್ ಆಗಿ ಬಂದಿದ್ದಾರೆ ಅಂದರೆ ಇದರಲ್ಲಿ ಎಲ್ಲರ ಸಪೋರ್ಟ್ ನಿಜವಾಗ್ಲೂ ಇದೆ. ಡೈರೆಕ್ಟರ್ ಇರ್ಬೋದು, ಪ್ರಿನ್ಸಿಪಲ್ ಇರ್ಬೋದು, ವೈಸ್ ಪ್ರಿನ್ಸಿಪಲ್, ಟೀಚರ್ಸ್, ಹೆಲ್ಪರ್ಸ್, ಆಫೀಸ್ ವರ್ಕ್ ಮಾಡೋರು, ಕಿಡ್ಸು, ಪೇರೆಂಟ್ಸು, ಇನ್ನೂ ತುಂಬ ಜನ ಎಲ್ಲರ ಹೆಲ್ಪು ಕೂಡ ಇದರಲ್ಲಿ ಇರುತ್ತೆ. ಈ ಥರ ಎಲ್ಲ ಸಹಾಯ ಇಲ್ಲದೆ ಈ ಥರ ಒಂದು ಒಳ್ಳೆ ಪ್ರೋಗ್ರಾಮ್ ನಡೆಯೋಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಮಜ್ಜಿಗೆ ಕಡಿಯೋದು, ಹಳ್ಳಿನಲ್ಲಿ ಏನಿದೆ ಅದನ್ನು ಫುಲ್ಲು ಎಲ್ಲ ರೆಡಿ ಮಾಡಿದ್ದಾರೆ. ಇಲ್ಲಿ ಮರದಲ್ಲಿ ಭತ್ತ ಎಲ್ಲ ಕೇರ್ತಾ ಇರೋದು, ಧೂಳು ತೆಗಿತಾ ಇರೋದು ಇರ್ಬೋದು ಒಬ್ಬರು ಒಂದು ಕಡೆ. ಆಮೇಲೆ ದೇವಸ್ಥಾನ ಕಟ್ಟಿದ್ದಾರೆ, ಆಮೇಲೆ ಹಸು ಗಾಡಿ, ಎತ್ತಿನ ಗಾಡಿ ಮಾಡಿದ್ದಾರೆ. ಆಮೇಲೆ ಇಂಥದ್ದು ಪಂಚಾಯಿತಿ ಕಟ್ಟೆ, ಅದು ಕೂಡ ಅಲ್ಲಿ ಹಿಂದೆ ಇತ್ತು ಆ್ಯಕ್ಚುಲಿ, ಆ ಕಡೆಯಿಂದ ವಿಡಿಯೋ ಇದೆ ಆ್ಯಕ್ಚುಲಿ. ಆಮೇಲೆ ಒನಕೆನಲ್ಲಿ ಕುಟ್ತಾ ಇರೋದಾಗಲಿ, ಮಕ್ಕಳು ಆಟ ಆಡೋದು, ಚೆನ್ನೆಮಣೆ ಆಟ ಅಂತಾರೆ ನಮ್ಮ ಕಡೆ, ಆ ಆಟ ಆಡೋದಾಗಲಿ ಏನು ಒಂದಲ್ಲ, 1-2 ಹೇಳೋ ಥರ ಇಲ್ಲವೇ ಇಲ್ಲ. ಒಂದೊಂದು ಯಾವ ಥರ ಇದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟರ ಮಟ್ಟಿಗಿದೆ. ಆ ಪೇಪರಿಂದ ಡೆಕೋರೇಷನ್ ಮಾಡಿರೋದಾಗಲಿ, ಅದು ನಿಜವಾಗ್ಲೂ ಈಸಿ ಕೆಲಸ ಅಂತ, ಎಷ್ಟು ಶ್ರಮ ವಹಿಸಿರ್ಬೋದು ಅಂತ ನಮಗೆ ಅಷ್ಟು ಪ್ರೌಡ್ ಫೀಲ್ ಆಗುತ್ತೆ. ಇಂಥ ಒಳ್ಳೆ ಸ್ಕೂಲಲ್ಲಿ ಓದಿಸ್ತೀವಲ್ಲ ನಮ್ಮ ಮಕ್ಕಳನ್ನ ಅನ್ನೋದೇ ಖುಷಿ ಅನಿಸುತ್ತೆ ನನಗೆ. ನೋಡಿ, ಬಳೆ ತಂದಿರೋದು, ಆಮೇಲೆ ಇದೇನೇನು ಆಟಗಳು, ಹಳ್ಳಿ ಆಟಗಳು ಎಲ್ಲದನ್ನು ಯಾವುದು ಬಿಟ್ಟಿಲ್ಲ. ಯಾವುದೊಂದು ಕೂಡ ಹಳ್ಳಿಯಿಂದ ಹೊರೆಂದು ಸಿಟಿ ಲೆವೆಲ್ವರೆಗೂ ಯಾವುದು ಬಿಟ್ಟಿಲ್ಲ, ಅಷ್ಟರ ಮಟ್ಟಿಗಿದೆ. ಮತ್ತು ಇದು ಪ್ಲಾನೆಟೇರಿಯಂ ಥರ ಮಾಡಿದ್ದಾರೆ. ಇದರೊಳಗಡೆ ಮೂವಿ ಎಲ್ಲ ಶೋ ಆಗ್ತಾಯಿತ್ತು. ನನ್ನ ಮಗಳು ಕೂಡ ಅಲ್ಲಿ ಹೋಗಿ ಟಿಕೆಟ್ ತೊಗೊಂಡು, ಅದಂದರೆ ಸಪ್ರೇಟಾಗಿ ಓನಾಗಿ ಮಾಡಿರೋದು, ಅದು ಆ ಥರ ಕರೆಸ್ಬಿಟ್ಟು ಮಾಡಿಸಿದ್ದಾರೆ, ಎಲ್ಲ ಎಂಜಾಯ್ ಮಾಡಲಿ ಅಂತ ಮಕ್ಳುಗಳಿಗೆ. ಅದೆಲ್ಲ ಆಡಿಸ್ಬಿಟ್ಟು ಅದು ನೆಕ್ಸ್ಟ್ ನನ್ನ ಮಗನ ರೋಬೋಟ್ ನೋಡೋಕೆ ಮೊದಲು ನಾವು ಎಂಟ್ರಿ ಆಗಿಬಿಟ್ರಿ. ನಮ್ಮ ಹಸ್ಬೆಂಡು ನನ್ನ ಮಗ ಏನು ಮಾಡ್ತಾಯಿದ್ದ ನೋಡೋಣ ಅಂತ ಫಸ್ಟ್ 3rd ಫ್ಲೋರ್ಗೆ ಹೋಗಿ ನೋಡೋಕ್ಕೆ ಶುರು ಮಾಡಿದ್ವಿ. ಏನು ಮಾಡ್ತಾಯಿದ್ದ, ಅವನಿಗೆ ಫುಲ್ಲು ಖುಷಿಯಾಯಿತು. ನಾವು ಹೋದ ಕೂಡಲೇ ನಿಜವಾಗ್ಲೂ ಕ್ಲಾಸ್ ಟೀಚರ್ಸ್ ಇರ್ಬೋದು, ಎಲ್ಲರೂ ಕೂಡ ಗುಡ್ ವರ್ಕ್ ಬಂದಿದೆ, ತುಂಬ ಚೆನ್ನಾಗಿದೆ, ನಿಮ್ಮ ರೋಬೋಟ್ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ, ನಿಜವಾಗ್ಲೂ ಇವತ್ತಿನ ಪ್ರೋಗ್ರಾಮ್ ಹೈಲೈಟ್ ಆಗಿದ್ದಾನೆ ವರ್ಧನ್ ಅಂತ ಹೇಳಿದರು. ಅವರು ಕೂಡ, ಇನ್ನೊಬ್ಬರು ಫ್ರೆಂಡ್ ಕೂಡ, ಅವನು ಕೂಡ ರೋಬೋಟ್ ಹಾಕಿದ್ದ, ಅವನು ಕೂಡ ಅದೇ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದ. ಅವರಿಬ್ಬರಿಗೂ ಕೊಟ್ಟಿರೋದ್ರಿಂದ ನಿಜವಾಗ್ಲೂ ನಮಗೂ ಸಖತ್ ಪ್ರೌಡ್ ಫೀಲ್ ಆಯಿತು. ನಾನು ಅಷ್ಟೊಂದು ಕಷ್ಟಪಟ್ಟು ಮಾಡಿರೋದಕ್ಕೂ ವೇಸ್ಟ್ ಆಗಲಿಲ್ಲ ಅನ್ನೋದೊಂದು ಇದಾಯಿತು. ಯಾಕಂದರೆ ನನಗೂ ಆರಾಮೇ ಇರಲಿಲ್ಲ, ತುಂಬ ದಿನದ ಕೆಳಗಡೆ ಕೂತು ವರ್ಕ್ ಮಾಡೋಕ್ಕಾಗ್ತಾಯಿಲ್ಲ, ಬ್ಯಾಕ್ ಪೇನ್ ಇರೋದ್ರಿಂದ. ಅಷ್ಟರಲ್ಲಿ ಎಲ್ಲೆಲ್ಲೋ ಕಾಸ್ಟ್ಯೂಮ್ ಹುಡುಕಿ, ಐಡಿಯಾನೇ ಇರಲಿಲ್ಲ ಹೇಗೆ ರೋಬೋಟ್ ಮಾಡೋದಾದ್ರೆ ಐಡಿಯಾ ಇರಲಿಲ್ಲ. ಅದಕ್ಕೋಸ್ಕರ ಎಲ್ಲೆಲ್ಲಿ ಕಾಸ್ಟ್ಯೂಮಿಂದ ಹಿಡಿದು, ಐಟಮಿಂದ ಹಿಡಿದು, ಯೂಟ್ಯೂಬಲ್ಲಿ ಎಲ್ಲೆಲ್ಲೋ ವೀಡಿಯೋಸ್ ಎಲ್ಲ ನೋಡೋದು. ಬಟ್ ಏನೋ ಬೇರೆ ದೇಶದವರು ಮಾಡಿರೋ ವೀಡಿಯೋಸ್ ನೋಡ್ತಾಯಿದ್ವಿ. ಯಾಕಂದರೆ ಇಲ್ಲಿಯವರು ಜಾಸ್ತಿ ಅದು ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ಅದರಿಂದ ಅದನ್ನು ನೋಡ್ಕೊಂಡು ಮಾಡೋಣ ಅಂದರೆ ಅಲ್ಲಿ ಐಟಮ್ಗಳೇ ಸಿಗಲಿಲ್ಲ. ಎಲ್ಲೆಲ್ಲೋ ಹಾರ್ಡ್ವೇರ್ ಶಾಪಲ್ಲೆಲ್ಲ ಹೋಗಿ ಏನೇನೋ ಹುಡುಕಿ ಏನೇನೋ ಮಾಡಿ ಒಟ್ಟು ಲಾಸ್ಟಿಗಂತೂ ಒಂದು ಕಾಟನ್ ಬಾಕ್ಸಲ್ಲಿ ಮಾಡ್ಬೋದು ಅಂತ ಪ್ಲ್ಯಾನ್ ಬಂದಾಗ ಮಾಡಿದ್ವಿ ಆ್ಯಕ್ಚುಲಿ. ಅದನ್ನು ತುಂಬ ಐಟಮ್ಗಳೆಲ್ಲ ಕಲೆಕ್ಟ್ ಮಾಡಿಕೊಂಡು ಮಾಡಿದ್ದೀವಿ ನೋಡಿ. ಬೈನರಿ ಬ್ರಿಲಿಯನ್ಸ್ ಅಂತ
ಇಲ್ಲಿ ಕೂಡ ನಮ್ಮ ಮನೆಯವ್ರು ಹೋಗಿ ಕೂತ್ಕೊಂಡು ಫೋಟೋ ಹೊಡ್ಕೊತಾ ಇದ್ದ. ಆ್ಯಕ್ಚುಲಿ ರೋಬೋಟ್ ಇವ್ರಿಗೆ ಈ ರೂಮ್ ಕೊಟ್ಟಿದ್ರು. ಎಲ್ಲ ಕಂಪ್ಯೂಟರ್ ಸೆಕ್ಷನ್ ಆಗಿರೋದ್ರಿಂದ ಇಲ್ಲಿ ನೋಡಿ ಗೇಮ್ಸ್ ಎಲ್ಲ ಮಕ್ಕಳು ಕ್ರಿಯೇಟ್ ಮಾಡಿದ್ದಾರೆ. ಏನೇನೋ ನನಗೆ ಅದ್ರ ಬಗ್ಗೆ ಗೊತ್ತೂ ಇಲ್ಲ, ಅಷ್ಟರ ಮಟ್ಟಿಗೆ ಇದೆ ಎಲ್ಲ ಮಕ್ಕಳುಗಳು. ಇಲ್ಲೆಲ್ಲ ಪೇರೆಂಟ್ಸ್ ಎಲ್ಲ ಬಂದು ಏನೇನು ಕೇಳಿದ್ರು ಎಲ್ಲರೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನಮ್ಮ ಮನೆಯವ್ರು ತುಂಬ ಎಲ್ಲರ ಹತ್ರ ಕೇಳ್ತಾಯಿದ್ರು. ಹೊಸ ಹೊಸ ಗೇಮ್ ಕ್ರಿಯೇಟ್ ಮಾಡಿರ್ಬೋದು, ಕೋಡಿಂಗ್ ಇರ್ಬೋದು, ಏನೇನೋ ಒಳ್ಳೆ ಕ್ರಿಯೇಟ್ ಮಾಡ್ಕೊಂಡು ಎಲ್ಲ ಮಕ್ಕಳು ಟ್ಯಾಲೆಂಟು. ಯಾರು ಏನು ಕೇಳಿದ್ರು ಅಷ್ಟು ಆರಾಮಾಗಿ ಮಾತಾಡ್ತಾಯಿದ್ರು. ಏನು ಕೇಳಿದ್ರು ಹೇಳ್ತಾಯಿದ್ರು. ನನ್ನ ಮಗನ ಎಲ್ಲ ಮುತ್ತಿಗೆ ಹಾಕೊಂಡ್ಬಿಟ್ಟಿದ್ರು ಫೋಟೋ ತೆಗೆಸ್ಕೊಳ್ಳೋಕ್ಕೆ. ತುಂಬ ಖುಷಿ ಆಯಿತು ನನಗಂತೂ ನಿಜವಾಗ್ಲೂ. ಈ ಕಂಪ್ಯೂಟರ್ ಲ್ಯಾಬಲ್ಲಿ ಇಷ್ಟು ಜನಕ್ಕೆ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದು. ಕಂಪ್ಯೂಟ್ರದ್ದು ಏನು ಸೆಕ್ಷನ್ ಮಾಡಿದ್ದಾರೆ ಆ ಸೆಕ್ಷನ್ಗೆ ಅಷ್ಟು ಮಕ್ಕಳದ್ದು ಫೋಟೋ ಹಾಕಿ ಅಲ್ಲಿ ಒಂದು ಡೆಕೋರೇಷನ್ ಮಾಡಿದ್ದಾರೆ. ಎಲ್ಲ ವಾಲ್ಗಳಲ್ಲಿ ಹೇಳ್ಬೋದು, ಎಂಟ್ರೆನ್ಸಿಂದ ಹಿಡಿದು ಸ್ಟೆಪ್ ಇರ್ಬೋದು. ಅಪ್ಪ ನೋಡೋಕ್ಕೆ 2 ಕಣ್ಣಂತೂ ನಿಜವಾಗ್ಲೂ ಸಾಲಲ್ಲ, ಅಷ್ಟರ ಮಟ್ಟಿಗೆ ಮಾಡಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಪ್ರೋಗ್ರಾಮ್ ಮಾಡಿರೋರಿಗೆ ನೋಡಿ, ಎಲ್ಲಂದ್ರೆ ಒಂದಲ್ಲ ಎರಡಲ್ಲ, ಎಲ್ಲಿ ಅಂತ ನೋಡೋದು. ಎಷ್ಟು ವೀಡಿಯೋ ಮಾಡಿದ್ರು ಸಾಲೋದೇ ಇಲ್ಲ. 3-4 ಡೇಸ್ ಬೇಕನ್ಸೋದು ಅಷ್ಟರ ಮಟ್ಟಿಗೆ. ಆ ಡೋರಿಂದ ಹಿಡಿದು ಎಲ್ಲಂದರೆ ಅಲ್ಲೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಎಲ್ಲಿ ಅಪ್ಪ ಹೇಳೋಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಡೆಕೋರೇಷನ್. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಎಲ್ಲರೂ ನನ್ನ ಮಗನ ಬಂದು ಮಾತಾಡಿಸ್ತಾಯಿದ್ರು. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಫೋಟೋಸ್ ಶೂಟ್ ಮಾಡಿಕೊಂಡ್ರು. ಅವನಿಗೆ ರೋಬೋಟ್ ಥರ ಮಾತಾಡೋದೆಲ್ಲ ಹೇಳಿದರು. ಅದನ್ನು ಕೂಡ ಅವನು ಅದೇ ಥರ ಫಾಲೋ ಮಾಡ್ತಾಯಿದ್ದ. ಅದನ್ನು ಹೇಳಿ ಫಾಲೋ ಮಾಡಿ ಅವನು ಪಾಪ ತುಂಬ ಸುಸ್ತಾಗ್ಬಿಟ್ಟಿದ್ದ, ಸೆಕೆ ಆಗ್ತಾಯಿತ್ತು ಅವನಿಗೆ. ಅದನ್ನು ಹಾಕ್ಕೊಂಡು ಹೆಚ್ಚಿಗೆ ಹೊತ್ತು ಇರೋಕ್ಕೆ ಆಗ್ತಾ ಇರಲಿಲ್ಲ. ಇವರು ಪ್ರಿನ್ಸಿಪಲ್ ಮ್ಯಾಮ್ ಕೂಡ ಬಂದು ಕೇಳ್ತಾಯಿದ್ರು. ಅವನು ಅದನ್ನು ಹೇಳ್ತಾಯಿದ್ದ, ಏನು ಚೆನ್ನಾಗಿದೆಯಾ ಅಂತ ಆ ಥರ ಎಲ್ಲ ಕೇಳ್ತಾಯಿದ್ರು. ತುಂಬ ಎಂಜಾಯ್ ಮಾಡಿದೆ ಅಂತೆಲ್ಲ ಹೇಳಿ ರೋಬೋಟ್ ಭಾಷೆಯಲ್ಲೇ ಎಲ್ಲ ಮಾತಾಡ್ತಾ ಇದ್ದ. ತುಂಬ ನಿಜವಾಗ್ಲೂ ಖುಷಿ ಆಯಿತು. ಮಾಡಿದ್ದಕ್ಕೂ ಅಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ತು. ಇನ್ನೂ ತುಂಬ ಇದೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಬರೀ ಇದಷ್ಟೇ ಹಾಕಿದ್ದಾರೆ ಅಂತ ಅಂದ್ಕೋಬೇಡಿ. ನೆಕ್ಸ್ಟ್ ನಿಜವಾಗ್ಲೂ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಲೆವೆಲಿಗೆ ಮಾಡಿದ್ದಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಕಂಟಿನ್ಯೂ